ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ತಾಲೂಕಿನಲ್ಲಿ ಕೆಳಪುತ್ತಿಗೆ ಗ್ರಾಮದಲ್ಲಿ ಇದ್ದೇನೆ. ಇಲ್ಲಿನ ಸಂಪ್ರದಾಯಗಳನ್ನು ಪಾಲಿಸ್ತಕ್ಕಂಥ ಕಟ್ಟ ಕಡೆ ಬಡವರು ಇದ್ದಾರೆ, ಸುಧಾರಣೆ ಆಗಿರ್ತಕ್ಕಂಥ ಶ್ರೀಮಂತ ವರ್ಗವೂ ಇದೆ. ಆದರೆ ಇಲ್ಲಿ ಬಡವರ ಬಗ್ಗೆ ನನಗೆ ವಿಶೇಷವಾದ ಕಾಳಜಿ. ಇಲ್ಲಿನ ಸಂಸ್ಕೃತಿ, ಇಲ್ಲಿ ಜನ. ನಾನು ಈ ಭಾಗದಲ್ಲಿ ಪ್ರವಾಸ ಮಾಡುವಾಗ ಗ್ರಾಮಗಳಲ್ಲಿ ಹೋಗ್ತೇನೆ, ನನಗೆ ಚೇರ್ ಹಾಕಕ್ಕೆ ಬರ್ತಾರೆ. ನನಗೆ ಆ ಚೇರ್ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಚಾಪೆಯಲ್ಲೇ ಇದ್ದಂಥವನು, ಗೋಣಿ ಚೀಲದಲ್ಲಿ ಮಲಗ್ತಾ ಇದ್ದಂಥವ್ನು. ಗೋಣಿ ಚೀಲದಲ್ಲಿ ಅಂತಂದರೆ ಗೋಣಿ ಚೀಲದ ಒಳಗಡೆ ಈ ದೇಹ ತುರುಕಿ ಮುಖ ಮಾತ್ರ ಹಾಕಿ ಇಟ್ಕೊಂಡು ಮನೆಯಲ್ಲಿ ಮಲಗೋಕ್ಕೆ ಜಾಗ ಇಲ್ದಿರೋ ಟೈಮಲ್ಲಿ ಎಲ್ಲಾದರೂ ಮಲಗ್ತಾ ಇದೆ. ನನಗೂ ಆ ಬಡತನಗಳ ನೋವು ಅನುಭವ ಇದೆ. ಹಾಗಾಗಿ ಬಡವರ ಬಗ್ಗೆ ನನಗಿರ್ತಕ್ಕಂಥ ಕಾಳಜಿಯ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿಯನ್ನು ಶ್ರೀಮಂತ ವರ್ಗ ತಿಂತಾ ಇದೆ. ಬಡವರಾಗಿ ಇದ್ದಾರೆ. ಎಲ್ಲೋ ಒಂದು ಕಡೆ ಬಡವರು ಇವತ್ತು ಬದಲಾವಣೆ ಆಗಬೇಕಂತ ಆಸೆ ಕಾಣ್ತಾರೆ, ಆದರೆ ಅಂಬೇಡ್ಕರ್ ಕೊಟ್ಟಂಥ ಅವಕಾಶಗಳು ತಲುಪಲಿಲ್ಲ. ಹಾಗಾಗಿ ನಮ್ಮ ಮಕ್ಕಳು ಇನ್ನೂ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾರೆ, ಯಾವುದೋ ಕಾನ್ವೆಂಟ್ಗೆ ಹೋಗ್ತಾ ಇಲ್ಲ. ಇದು 2ನೇ ಕ್ಲಾಸು 3ನೇ ಕ್ಲಾಸು ನೋಡಿದ್ರೆ ಇದು 4. ನೋಡಿ, ಮಗು ಬೆಳವಣಿಗೆ ತುಂಬ ವೀಕ್ ಇದೆ, ದುರ್ಬಲವಾಗಿದೆ. 4ನೇ ಕ್ಲಾಸು. ನೀನೆಷ್ಟು? ಇವನು 2ನೇ ಕ್ಲಾಸು. 6, 4 ನೋಡಿ, ಇನ್ನೂ ಬೇಬಿ ಸಿಟ್ಟಿಂಗ್ ಥರ ಇದೆ ಅದು. ಇದಂತೂ ಇನ್ನೂ ಏನಿಲ್ಲ. ನಿಂದೆಷ್ಟಪ್ಪ? ನಿನ್ನ ಹೆಸರೇನು? ನಿಶಾಂತ್ ಮಾತ್ರ ಚೆನ್ನಾಗಿದ್ದಾನೆ. ಅಪ್ಪ ನಿನ್ನ ಹೆಸರೇನು? ಇದು ಭೂತಾರಾಧನೆ ಮಾಡ್ತಕ್ಕಂಥ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ಭೂತಾರಾಧನೆ ಮಾಡ್ತಕ್ಕಂಥ ಪೂಜಾರಿ. ನಿಮ್ಮ ಹೆಸರೇನು? ನಾರಾಯಣ ಪಾಂಡ್ರು. ನಿಮ್ಮ ಹೆಸರು? ಶಾಂತ ಅಂತ. ಅಣ್ಣ ನಿಮ್ಮ ಹೆಸರು? ಜಗನ್ನಾಥ್. ಅಣ್ಣ ನಿಮ್ಮ ಹೆಸರು? ಸದಾಶಿವ ಅವರು. ಇಲ್ಲಿ ನಮ್ಮ ಅಕ್ಕ ಇದ್ದಾಳೆ. ಅಕ್ಕ ನಿನ್ನ ಹೆಸರೇನು? ಇಲ್ಲಿ ಒಬ್ಬ ಲೀಡ್ರು, ಭಾಳ ದೊಡ್ಡ ಲೀಡ್ರು ಇಲ್ಲಿ ಈ ಸಮಾಜಕ್ಕೆ, ಇಲ್ಲಿನ ಜನರಿಗೆ ಲೀಡ್ರು. ಅಕ್ಕ ನಿನ್ನ ಹೆಸರೇನು? ಗುಲಾಬಿ ಅಂತ. ಅಕ್ಕ ನಿಮ್ಮ ಹೆಸರು? ಅಕ್ಕ ನಿನ್ನ ಹೆಸರು? ಕಮಲಕ್ಕ. ಇಲ್ಲಿ ಈ ಊರಲ್ಲಿ ಒಂದು ಗಂಗಾ ಅಂಬೇಡ್ಕರ್ ಯೋಜನೆಯಲ್ಲಿ ಒಂದು ಕೊಳವೆ ಬಾವಿಯನ್ನು ತೋರಿಸಿ ಪ್ರಗತಿಪರವಾದಂಥ ರೈತರಾಗಿ ಇಲ್ಲಿನ ಸಮಾಜಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥ ಕೆಲಸವನ್ನು ಕಮಲಕ್ಕ ಮಾಡ್ತಾ ಇದ್ದಾರೆ. ಕೆಲವರಿಗೆ ಇನ್ನೂ ಕೆಲವು ಸೌಲಭ್ಯಗಳು ತಲುಪಿದ್ದಾವೆ, ಕೆಲವರು ತಲುಪಿಲ್ಲ. ಹಕ್ಕುಪತ್ರ ಇಲ್ಲ ಅವರಿಗೆ, ಇನ್ನೂ ಹಕ್ಕುಪತ್ರಗಳು ಸಿಕ್ಕಿಲ್ಲ. ಮನೆಗಳಿಗೆ ಸರಿಯಾದ ಕರೆಂಟ್ಗಳಿಲ್ಲ. ಕೆಲವು ಕಡೆ ಇನ್ನೂ ಬಡತನ ಇದೆ, ಹಾಗೆ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಗ್ರಾಮದಲ್ಲಿ ನಾನು ಬಂದಾಗ, ಅಪ್ಪ ನಿನ್ನ ಹೆಸರೇನು? ದಿನೇಶ್ ಯುವಕ ಇಲ್ಲಿ ನಮ್ಮನ್ನು ಬರಮಾಡಿಕೊಂಡು ಇಲ್ಲಿ ನನ್ನನ್ನು ಇವ್ರ ಜೊತೆ ಮಾತಾಡೋಕೆ ಒಂದು ಅವಕಾಶ ಕೊಟ್ಟರು. ಈ ಅವಕಾಶ ನಾನು ಒಬ್ಬನೇ ಖುಷಿ ಪಟ್ಟರೆ ಸಾಕಾಗೋದಿಲ್ಲ. ಈ ಅವಕಾಶನ ಬೇರೆ ಬೇರೆ ಪ್ರದೇಶಗಳಿಗೂ ಕಳಿಸ್ಬೇಕು. ಹಾಗಾಗಿ ಫೇಸ್ಬುಕ್ಕು, ವಾಟ್ಸಪ್ಗಳಲ್ಲಿ ನಾನು ಈ ವಿಚಾರಗಳನ್ನು ಪ್ರಚಾರ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಕೆಳಗಡೆ ಕೂತು ಇವ್ರ ಜೊತೆ ಸಂಭಾಷಣೆ ಮಾಡಿದ್ದೀನಿ ಆಗಿಂದನು. ಇನ್ನು ಮುಂದಿನ ಗ್ರಾಮಗಳು ಭಾಳಷ್ಟು ಕಡೆ ಹೋಗೋದಿದೆ. ಹಾಗಾಗಿ ನಾನು ಕೆಲವೇ ಪ್ರಶ್ನೆಗಳನ್ನು ಕೇಳ್ತೇನೆ. ಅಕ್ಕ, ಗುಲಾಬಿ ಅಕ್ಕ, ಅಂಬೇಡ್ಕರ್ ಕೊಟ್ಟಂಥ ಸೌಲಭ್ಯ ಬಡವರಿಗೆ ಇನ್ನೂ ತಲುಪಬೇಕಾ, ತಲುಪಿಲ್ಲ? ಇಲ್ಲಿ ಏನು ತಲುಪಿಲ್ಲ ಸರ್. ಈ ಗ್ರಾಮ ಪಂಚಾಯತಿಯಿಂದಲೇ ನಮಗೆ ಏನು ತಲುಪಿಲ್ಲ. ಕೇಳ್ತೀನಿ ಜೋರಾಗಿ. ಗ್ರಾಮ ಪಂಚಾಯತ್ನಲ್ಲೂ ಬಡವರಿಗಿಂತ ಏನು ತಲುಪಿಲ್ಲ. ಅಕ್ಕ ಹೇಳ್ತಾರೆ, ಗುಲಾಬಿ ಅಕ್ಕ ಹೇಳ್ತಾ ಇರ್ತಕ್ಕಂಥದ್ದು ಬಡವರಿಗೆ ಇನ್ನೂ ಸೌಲಭ್ಯಗಳು ತಲುಪಲಿಲ್ಲ. ಈ ಸೌಲಭ್ಯಗಳು ತಲುಪಬೇಕಾದ್ರೆ ನೇರವಾಗಿ ಬಡವ್ರಿಗೆ ತಲುಪಬೇಕು. ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು. ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿದ್ರೆ ಆ ಸೌಲಭ್ಯ ಅವ್ರಿಗೆ ಒಂದು ಸಾರಿ ತಲುಪಿದ ಮೇಲೆ ಮತ್ತೆ ಇನ್ನೊಂದು ಸಾರಿ ಇನ್ನೊಬ್ರಿಗೆ ತಲುಪುವಂಥ ಕೆಲಸ ಆಗ್ತದೆ. ಇವಾಗ ಕಮಲಕ್ಕ ಇವಾಗ ಬೋರ್ ತೊಗೊಂಡಿದ್ದಾರೆ. ಈ ಸಾರಿ ಬಂದಿರೋ ಬೋರ್ ಮತ್ತೆ ಅವ್ರ ಮನೆಗೆ ಹೋಗೋ ಬದಲು ಇನ್ನೊಂದು ಮನೆಗೆ ಹೋಗಬೇಕು ಅಂತಕ್ಕಂಥದ್ದು ಎಲ್ಲರ ಬಯಕೆ ಇಲ್ಲಿ ದೇಶದಲ್ಲಿ. ಹಂಗಾಗಿ ಇವತ್ತು ಸೌಲಭ್ಯಗಳನ್ನ ಹಂಚಿಕೆ ಹಾಕಬೇಕಾಗಿದೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡೋದಕ್ಕೆ ಎಲ್ಲ ಇಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತು ಅಣ್ಣ ನಿನ್ನ ಹೆಸರೇನು? ಸುಂದರಣ್ಣ. ಈಗ ಬಡತನವಾಗಿ ಇದ್ದಾರೆ ಜನ. ಇದಕ್ಕೆ ಕಾರಣ ಏನು? ಈ ಪರಿಸ್ಥಿತಿ ಸರ್ಕಾರದ ಕೊಟ್ಟಂಥ ಸೌಲಭ್ಯಗಳು ತಲುಪ್ತಾ ಇಲ್ಲ. ಯಾಕೆ? ಅಣ್ಣನಿಗೆ ಗೊತ್ತಾಗ್ತಾ ಇಲ್ಲ ಈ ಕಡೆ ತುಳು ಭಾಷೆ, ನಾನು ಕನ್ನಡದಲ್ಲಿ ಕೇಳ್ತೇನೆ. ಹಂಗಾಗಿ ತುಳು ಭಾಷೆಗೆ ಅವ್ರು ಮಹತ್ವ ಕೊಡ್ತಾರೆ. ಅವ್ರು ಹೇಳ್ತಕ್ಕಂಥದ್ದು ಆಗ್ಲಿಂದ ನಾವು ಮಾತಾಡಿದ್ದು. ಇವತ್ತು ನಮ್ಮಲ್ಲಿರ್ತಕ್ಕಂಥ ಶ್ರೀಮಂತರೇ ಮತ್ತೆ ಶ್ರೀಮಂತರಾಗ್ತಾ ಇದ್ದಾರೆ. ಬಡವರಾಗಿ ಉಳ್ಕೊಳ್ಳೋದಕ್ಕೆ ಈ ಪರಿಸ್ಥಿತಿ ಆಗ್ತಾ ಇದೆ. ನಮ್ಮ ಬಡತನದಲ್ಲಿ ಇರ್ತಕ್ಕಂಥ ನಮ್ಮ ಶ್ರೀಮಂತ ಇವಾಗ ನಮ್ಮ ಶತ್ರುಗಳು ಬೇರೆ ಮೇಲ್ಜಾತಿಯವರಲ್ಲ. ನಮ್ಮ ಶತ್ರುಗಳು ನಮ್ಮಲ್ಲೇ ಮೇಲೆ ಬಂದಿರತಕ್ಕಂಥ ಒಂದು ಬಲಿತ ಜಾತಿಗಳೇ ನಮ್ಮನ್ನು ಈ ಅವ್ಯವಸ್ಥೆಗೆ ಕಾರಣ ಅಂತಕ್ಕಂಥ ಆರೋಪ ಎಲ್ಲರೂ ಹೇಳಿದ್ದಾರೆ. ಆಗ್ಲಿಂದ ನಾನು ಮಾತಾಡಿದ್ದೇನೆ. ಹಾಗಾಗಿ ಇವತ್ತು ನಾನು ಒಂದು ವಿಚಾರನ ನಾನು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಕಟ್ಟ ಕಡೆಯ ಸಮಾಜ, ಬಡತನದಲ್ಲಿರ್ತಕ್ಕಂಥ ಅಮಾಯಕ ಸಮುದಾಯಕ್ಕೆ ಹೋಗಬೇಕು. ಹೊಟ್ಟೆ ಹಸ್ಕೊಂಡು ಯಾರಿದ್ದಾರೆ ಅವ್ರಿಗೆ ಊಟ ಸಿಗಬೇಕು. ಯಾರು ಚೆನ್ನಾಗಿ ತಿಂದಿರ್ತಕ್ಕಂಥವರು, ಸರ್ಕಾರದ ಸೌಲಭ್ಯಗಳು ತೊಗೊಂಡಿರ್ತಕ್ಕಂಥ ಪರಿಶಿಷ್ಟ ಜಾತಿಗಳಲ್ಲೇ ಮೇಲೆ ಬಂದಿರತಕ್ಕಂಥ ಒಂದು ಕುಟುಂಬಗಳು, ಆ ಇನ್ನೊಂದು ಕುಟುಂಬ ತಮ್ಮ ಅಣ್ಣ ತಮ್ಮನಿಗೆ ಬಿಟ್ಕೊಡ್ಬೇಕಂತಕ್ಕಂಥ ಬೇಡಿಕೆಯನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಊರಿನ ಇನ್ನಷ್ಟು ಸಮಸ್ಯೆಗಳನ್ನು ನಾನು ಕೇಳಿದ್ದೇನೆ, ಇನ್ನೂ ತಿಳ್ಕೊಬೇಕಾಗಿದೆ ಮತ್ತು ಮಾತಾಡಬೇಕಾಗಿದೆ. ಭಾಳಷ್ಟು ಸಮಯ ಇಲ್ಲದೇ ಇರೋದ್ರಿಂದ ಇಲ್ಲಿ ಕೂತ್ಕೊಳ್ಳೋಕೆ ಇಲ್ಲಿ ಗುಲಾಬಿ ಅಕ್ಕ ನಮಗೆ ಅವಕಾಶ ಕೊಟ್ಟಿರೋದು. ಹಂಗಾಗಿ ಎಲ್ರಿಗೂ ಇಲ್ಲಿರ್ತಕ್ಕಂಥ ಎಲ್ರಿಗೂ ನಾನು ವಂದನೆಗಳನ್ನ ಅರ್ಪಿಸಿ ಈ ಊರಿನ ಸಮಸ್ಯೆಗಳನ್ನು ಇನ್ನಷ್ಟು
ಜನಕ್ಕೆ ಗೊತ್ತಾಗಬೇಕು ಅನ್ನೋ ದಿಕ್ಕಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ನಮಸ್ಕಾರ. ಜೈ ಭಾರತ್, ಜೈ ಭೀಮ್, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್.